ಇವತ್ತು ಏನು ನಮ್ಮ ಒಕ್ಕಲಿಗ ಸಂಘದಿಂದ ಯಲಹಂಕ ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷರಾದಂಥ ಕೃಷ್ಣಪ್ಪನವರು ಅವರ ಆಸೆಯಂತೆ ಕೆಂಪೇಗೌಡರ ಜಯಂತಿಯನ್ನು ಭಾಳ ವಿಜೃಂಭಣೆಯಿಂದ ವಿಶಿಷ್ಟವಾಗಿ ಪಕ್ಷಾತೀತವಾಗಿ ವಿವಿಧತೆಯಲ್ಲಿ ಏಕತೆ ಅನ್ನೋ ರೀತಿಯಲ್ಲಿ ನಾವು ಎಲ್ಲ ಸರ್ವ ಜನಾಂಗವನ್ನು ಸೇರಿಸ್ಕೊಂಡು ಆ ಕೆಂಪೇಗೌಡರ ಆಸೆನೂ ಅದೇ ಥರ ಇತ್ತು. ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದಾಗ ಈ ಕಾರ್ಯಕ್ರಮನ ನಾವು ನಮ್ಮ ಸಂಸದ ಸುಧಾಕರ್ ಅವ್ರ ಹತ್ರ ಚರ್ಚೆ ಮಾಡಿ ಇದನ್ನು ಮಾಡಬೇಕು ಅಂತ ಹೇಳಿದಾಗ ಅವರು ಬೆಳಿಗ್ಗೆ 7 ಗಂಟೆಗೆ ವಾಕಥಾನ್ ಶುರು ಮಾಡಿ ಹಾಗೆ ಕೆಂಪೇಗೌಡರಿಗೆ ಮಾಲಾರ್ಪಣೆ ಮಾಡಬೇಕು ಅನ್ನೋ ಒಂದು ಆಲೋಚನೆ ಮಾಡಿದ್ವಿ. ಅದಾದ ನಂತರ ನಮ್ಮ ಅಧ್ಯಕ್ಷರನ್ನ ಭೇಟಿ ಮಾಡಿ ಸಂಘದಿಂದ ಎಲ್ಲರೂ ಒಟ್ಟಾಗಿ ಜಾತ್ಯತೀತವಾಗಿ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು. ಕೆಂಪೇಗೌಡರು ಈ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ಕಟ್ಟಬೇಕಾದ್ರೆ ಎಲ್ಲ ಜಾತಿ ಜನಾಂಗವನ್ನು ಒಟ್ಟಿಗೆ ಕರ್ಕೊಂಡೋಗಿ ಈ ಕಾರ್ಯಕ್ರಮವನ್ನು ಈ ಬೆಂಗಳೂರು ನಗರವನ್ನು ಭಾಳ ವಿಸ್ತಾರವಾಗಿ ಕಟ್ಟಿ ಇವತ್ತೇನು ಬೆಂಗಳೂರು ಇಡೀ ಪ್ರಪಂಚದಲ್ಲೇ ಹೆಸರಾಗಿದೆ, ಆ ಹೆಸರಿಗೆ ಒಂದು ಮಾದರಿ ಅಂತಂತಂದರೆ ಕೆಂಪೇಗೌಡರು. ಆ ಕೆಂಪೇಗೌಡರು ಜಯಂತಿಯನ್ನು 27ನೇ ತಾರೀಕು ಭಾಳ ವಿಜೃಂಭಣೆಯಿಂದ ಪಕ್ಷಾತೀತವಾಗಿ ಎಲ್ಲ ಜಾತಿ ಜನಾಂಗನ ಕರೆದು ಅವ್ರ ಹತ್ರ ಎಲ್ಲ ಮಾತಾಡಿ ಹೆಚ್ಚಿಗೆ ಸಂಖ್ಯೆ ಮಾಡಿ ಒಂದು ಇತಿಹಾಸ ಸೃಷ್ಟಿ ಮಾಡಬೇಕು ಯಲಹಂಕದಲ್ಲಿ ಅನ್ನೋದು ನಮ್ಮೆಲ್ಲರ ಇದು. ಅದರ ಜೊತೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಅದಿದ್ದು ಇನ್ನೂ ನಮಗೆಲ್ಲ ಶಕ್ತಿ ತುಂಬುವಂಥ ಕೆಲಸ. ನಮಗೇನಿಲ್ಲಿ ಯಲಹಂಕ ನಗರದಲ್ಲಿ ಕೆಂಪೇಗೌಡರ ಆಸೆಯಂತೆ ಏನೋ ಒಂದು ಭವನಗಳಿಲ್ಲ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಮ್ಮ ಸಂಘದ ವತಿಯಿಂದ ಅವರಿಗೆ ಪ್ರಸ್ತಾವನೆಯನ್ನು ಕೊಟ್ಟು ಅವರಿಂದ ನಾವೇನು ಪಡ್ಕೊಳ್ಳಿಕ್ಕಾಗುತ್ತೆ ಅದಕ್ಕೆಲ್ಲ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಅವ್ರ ಹತ್ರ ಕೇಳಿಕೊಂಡು ನಮ್ಮ ಜನಾಂಗಕ್ಕೆ ಏನೆಲ್ಲ ಇಲ್ಲಾಗಬೇಕು ಅದನ್ನು ನಾವು ಪಡ್ಕೊಳ್ಳೋಕ್ಕೆ ಮಾಡೋಣ ಎಲ್ಲರೂ ಪ್ರಯತ್ನ ಅಂತ ಹೇಳಿ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಜನಗಳನ್ನೆಲ್ಲ ಕರೆಯಬೇಕು, ಎಲ್ಲರಿಗೂ ವಿಷಯಗಳನ್ನು ಮುಟ್ಟಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.